ರಾತ್ರಿಯಲ್ಲಿ ಹೂವನ್ನು ನೋಡುತ್ತಾ ಹಸುವನ್ನು ಮೇಸುತ್ತಾ ನಾನು ಅಸಾರ ಮಗಳೆಲ್ಲ ಹೋಯ್ ನಾನು ಅಸಾರ ಮಗಳೆಲ್ಲ ಹೋಯ್ ನದಿಯ ತೀರದಲ್ಲಿ ಹುಣ್ಣಿಮೆ ರಾತ್ರಿಯಲ್ಲಿ ಹೂವನ್ನು ನೋಡುತ್ತಾ ಹೂವನ್ನು ನೋಡುತ್ತಾ ಹೂವನ್ನು ಕಟ್ಟುತ್ತಾ ನದಿಯ ತೀರದಲ್ಲಿ ಹುಣ್ಣಿಮೆ ರಾತ್ರಿಯಲ್ಲಿ ಕುರಿಯನ್ನು ಮೇಸುತ್ತಾ ಕುರಿಯನ್ನು ನೋಡುತ್ತಾ ನಾನು ಕುರಿಯರ ಮಗಳಲ್ಲ ಹೋಯ್ ನಾನು ಕುರಿಯರ ಮಗಳಲ್ಲ ಹೋಯ್ ನದಿಯ ತೀರದಲ್ಲಿ ಹುಣ್ಣಿಮೆ ರಾತ್ರಿಯಲ್ಲಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಂಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಕಿತ್ತಾಳೆ ಹಣ್ಣ ತಂದಿಯುವಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಂಗೆ ಕಿತ್ತಾಡಿ ಬರುವ ಪರಸೆಗೆ ಮಾದಪ್ಪ ವಚವು ಕಂದಳಿ ಕಣಿವೇರಿ ಮಾದೇವನ್ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟಗೊಂಡೋಗೌಗೆ ಹಟಿ ಹಂಬಲ ವ್ಯಾಕ ಬೆಟ್ಟದ್ ಮಾದೇವ ಗತಿಯಂದೆ ಮಾದೇವ ನಿಂಗ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಉಚ್ಚಾಳೆ ಹೂ ನಂಗೆ ಎಚ್ಚವೇ ನಿನ್ನ ಪೊರುಸೆ ಎಚ್ಚಾಳಗಾರ ಮಾದೇಯ ಮಾದಯ್ಯ ನಿಮ್ಮ ನಮ್ಮ ಕೈಯಾಗ ಕೆಡಲಿಸಿ ತಾಳ ಉರುಳಿಸಿ ತಾಳ ನಡೆಸಿ ಬಾಳ ಶಿವ ಶಿವ ಶಿವ
ಮಧ್ಯಾಹ್ನದ ಶುಭೋದಯಗಳನ್ನು ತಿಳಿಸುತ್ತಾ ಹಾಗೆಯೇ ಶಾರದಾ ಪೂಜೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ನಾವಿಂದು ಶಾರದಾ ಪೂಜೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೌದಾ, ನಾವು ಆ ಎಕ್ಸಾಮ್ಗೂ ಮುಂಚೆ ಶಾರದಾ ಪೂಜೆಯನ್ನು ನಾವು ಪ್ರಾರಂಭ ಮಾಡಿ ಆಮೇಲೆ ಪರೀಕ್ಷೆಗಳನ್ನು ಪ್ರಾರಂಭ ಮಾಡ್ತೀವಿ. ಯಾವ ಒಂದು ಉದ್ದೇಶದಿಂದ? ಎಲ್ಲಾ ವಿದ್ಯೆಗಳನ್ನು ಹಾಗೂ ಸಕಲ ಸಂಪತ್ತನ್ನು ನಮ್ಮ ಮಕ್ಕಳಿಗೆ ಆ ಶಾರದಾ ಮಾತೆ ಕಳಿಸಿಕೊಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಆ ಶಾರದಾ ಪೂಜೆಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಮುಂದಿನ ನಮ್ಮ ವಿದ್ಯಾಭ್ಯಾಸದ ಜೀವನ ಸುಖಮಯವಾಗಿರಬೇಕು. ಹಾಗೆಯೇ ನಾವೆಲ್ಲರೂ ಶಾರದಾ ಮಾತೆ ಅಂದ್ರೆ ಸಕಲ ವಿದ್ಯೆಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಂಡಿರ್ತಕ್ಕಂತಹ ಶಾರದಾ ಮಾತೆಯನ್ನು ಮೆಚ್ಚಿಸೋದ್ರ ಮೂಲಕ ಆ ಒಂದು ದೇವಿಯನ್ನು ಆರಾಧಿಸೋದ್ರ ಮೂಲಕ ನಾವು ಕಲ್ತಿರ್ತಕ್ಕಂಥ ವಿದ್ಯೆ ನಮ್ಮಲ್ಲಿ ಶಾಶ್ವತವಾಗಿ ಬೆಳೆದು ಅದು ನಮ್ಮ ಜೀವನಕ್ಕೆ ನಾವು ಓದೋದು ಬರೇ ನಮ್ಮ ಜೀವನಕ್ಕೆ ವಿದ್ಯಾಭ್ಯಾಸ ಅಷ್ಟೇ ಆಗದೆ ಜೀವನದ ದಾರಿ ದೀಪಗಳಾಗಿ ಹಾಗೂ ಜೀವನದಲ್ಲಿ ನಾವು ಜೀವನ ಶೈಲಿಗಳನ್ನು ಬರೆಯೋದಕ್ಕೋಸ್ಕರ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತು ವಿದ್ಯಾಭ್ಯಾಸ ಬರೀ ನೌಕರಿ ತಗೊಳ್ಳೋದು ಅಷ್ಟೇ ಅಲ್ಲ. ಜೀವನದ ಒಂದು ಆದರ್ಶ ಗುಣಗಳನ್ನು ನಮಗೆ ವೈವಿಡಿಸಿಕೊಂಡು ನಾವು ಮಾನವೀಯವಾದಂತಹ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತ ಸರ್ವಶ್ರೇಷ್ಠ ವ್ಯಕ್ತಿಗಳಾಗಿ ಬದುಕಿದ್ರೆ ನಾವು ವಿದ್ಯೆಯನ್ನು ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೀವೆಲ್ಲ ವಿದ್ಯಾರ್ಥಿಗಳು ಶಾಲಾ ಮುಗಿದು ಶಾಲಾ ಮುಗಿದ ಮುಂದಿನ ನಿಮ್ಮ ವಿದ್ಯಾಭ್ಯಾಸ ಬಹಳ ಕಾಳಜಿಯಿಂದ ಶ್ರದ್ಧೆಯಿಂದ ಮಾಡಿ ಬರುವಂತ ಮುಂದಿನ ದಿನಮಾನಗಳಲ್ಲಿ ಪರೀಕ್ಷೆಗೆ ನೀವೆಲ್ಲರೂ ತಯಾರಾಗಬೇಕು ಅನ್ನೋದು ಈ ಒಂದು ಶಾರದಾ ಪೂಜೆಯ ಉದ್ದೇಶ ಆಗಿರುತ್ತೆ. ಇನ್ನು ಕೆಲವೇ ದಿನಗಳಿಂದ ತಿಂಗಳಿಲ್ಲ 2 ತಿಂಗಳಿಲ್ಲ ಕೆಲವೇ ಬೆಳವಣಿಗೆ ದಿನಗಳಲ್ಲಿ ನಿಮ್ಮ ಪರೀಕ್ಷೆಗಳು ಪ್ರಾರಂಭ ಆಗೋದ್ರಿಂದ ಇಷ್ಟು ದಿವಸ ತಾಗ್ತಿತ್ತು ಬಿಟ್ಬಿಡ್ರಿ. ನೀವು ಹಳೆ ತೂಕಾಗ್ತಿದ್ದೆಲ್ಲ ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ಟೀಚರ್ಸ್ ಹೇಳ್ಕೊಂಡಿರ್ತಕ್ಕಂಥ ಪಾಠಗಳನ್ನು ನಾವು